ಡೈರೆಕ್ಟಾಗಿ ನನಗೆ ಕಮ್ಯುನಿಟಿ ಗೈಡ್ಲೈನ್ಸಿಂದ ಚಾನೆಲ್ನ ರಿಮೂವ್ ಮಾಡಿಬಿಟ್ಟು ನನಗೆ ಯಾಕೆ ಬೇಕು ಈ ಯೂಟ್ಯೂಬ್ ಚಾನಲ್ಲು ಬಿಟ್ಬಿಡೋಣ ಅಂತೆಲ್ಲ ನಾನು ಅನ್ಕೋಬಿಟ್ಟಿದ್ದೆ. ಯೂಟ್ಯೂಬಲ್ಲೇ ಫೇಮಸ್ ಆಗಿರುವಂಥ ಮಾಯಾಲೋಕ ಯೂಟ್ಯೂಬ್ ಚಾನಲ್ ಅವರು ಯೂಟ್ಯೂಬ್ ಕೋರ್ಸಸ್ ಅಂತ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ಡಿಸಪಾಯಿಂಟ್ ಆಯಿತು ಅಂದರೆ ನನಗೆ ಯಾಕಾದರೂ ಈ ಯೂಟ್ಯೂಬ್ ಕೋರ್ಸ್ ತಗೊಂಡು ನಾನು ಸುಮ್ಮನೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ತಪ್ಪು ಮಾಡಿಬಿಟ್ಟ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರೇವತಿ. ಇದು ನನ್ನ ಚಾನಲ್ನ 2ನೇ ವ್ಲಾಗ್ ಆಗಿರುತ್ತೆ. ನಿಮ್ಮೆಲ್ಲರಿಗೂ ನನ್ನ 2ನೇ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಕೇಳ್ಕೊತಾ ಇದ್ದೀನಿ. ಒಂದು ರ್ಯಾಂಡಮ್ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ. ನನಗೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಏನು ಇನ್ಸ್ಪಿರೇಷನ್, ಯಾವ ಥರ ಮೈಂಡ್ ಸೆಟ್ ಇತ್ತು, ಏನು ನನಗೆ ಮೋಟಿವ್ ಮಾಡಿದ್ದು ಅಂತ. ಯೂಟ್ಯೂಬ್ನ ಸ್ಟಾರ್ಟ್ ಮಾಡಿದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ, ಯಾವ್ಯಾವ ಥರ ಎಲ್ಲ ನಾನು ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೆ ಅಂತ ನಿಮಗೂ ತಿಳಿಸ್ತಾ ಇದ್ದೀನಿ. ಯಾರಾದರೂ ಯೂಟ್ಯೂಬ್ ಚಾನಲ್ ಹೊಸದಾಗಿ ಸ್ಟಾರ್ಟ್ ಮಾಡೋರಿದ್ರೆ ಅವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲೇ ಫೇಮಸ್ ಆಗಿರುವಂಥ ಮಾಯಾಲೋಕ ಯೂಟ್ಯೂಬ್ ಚಾನಲ್ ಅವರು ಯೂಟ್ಯೂಬ್ ಕೋರ್ಸಸ್ ಅಂತ ಈಗ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ. ಆ ಒಂದು ಕೋರ್ಸ್ನ ನಾನು ಕೂಡ ಪರ್ಚೇಸ್ ಮಾಡಿರೋದು ನನಗೆ ಯೂಸ್ ಆಯಿತೋ ಅಥವಾ ಇಲ್ವೋ ಅಂತ ಹೇಳ್ತೀನಿ. ವರ್ತ್ ಇದೆಯಾ, ಅವ್ರು ತುಂಬ ಚೆನ್ನಾಗಿ ನಮ್ಗೆ ಹೇಳ್ಕೊಡ್ತಾರಾ ಅಥವಾ ಯಾವ ಥರ ಇರುತ್ತೆ ಅಂತ ನಿಮ್ಗೆಲ್ಲರಿಗೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋನ ಕಂಪ್ಲೀಟಾಗಿ ತಪ್ಪದೆ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮೆಲ್ಲರ ಸಪೋರ್ಟ್ ನಂಗೆ ತುಂಬಾ ಇಂಪಾರ್ಟೆಂಟ್. ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ 1-2 ಯೂಟ್ಯೂಬ್ ಚಾನಲ್ಸ್ನ ಸ್ಟಾರ್ಟ್ ಮಾಡಿದೆ. ಅದು ಹಾಗೆ ನಡೀತಾ ಇತ್ತು. ಚಾನಲ್ ಕೂಡ ಚೆನ್ನಾಗಿ ಹೋಗ್ತಾ ಇತ್ತು, ವೀಡಿಯೋಸ್ನೂ ಅಪ್ಲೋಡ್ ಮಾಡ್ತಾ ಇದ್ದೆ. ಆದರೆ ನನಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ನನ್ನ ವರ್ಕ್ ಸ್ಕೆಡ್ಯೂಲ್ಸ್ ಎಲ್ಲ ತುಂಬಾ ಏರುಪೇರಾಗಿರೋದ್ರಿಂದ ನನಗೆ ಅಷ್ಟೊಂದು ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಆದರೂ ಹೇಗೋ ನಾನು ಮೇಂಟೈನ್ ಮಾಡ್ಕೊಂಡು ಹೋದೆ. ಆದರೆ ಫಸ್ಟ್ ಯೂಟ್ಯೂಬ್ ಚಾನಲು ತುಂಬ ಒಂದು ಏನಿಲ್ಲ ಅಂದರೂ 11-12 ಮಂತ್ಸ್ವರೆಗೂ ನಾನು ಅದನ್ನು ಏನೂ ಯೂಸ್ ಮಾಡಲೇ ಇಲ್ಲ. ಹಾಗಾಗಿ ನನಗೆ ಫೀಲ್ ಆಯಿತು ಅದು ಏನಾದರೂ ಇನ್ಯಾಕ್ಟಿವ್ ಆಗಿರ್ಬೋದೇನೋ, ಅಥವಾ ಅದು ನಾನು ಏನಾದರೂ ವೀಡಿಯೋಸ್ ಹಾಕಿದರೆ ವ್ಯೂಸ್ ಕೊಡುತ್ತೋ ಇಲ್ವೋ, ತುಂಬ ದಿನದಿಂದ ಇನ್ಯಾಕ್ಟಿವ್ ಆಗಿದ್ದೀನಿ ಅಂತ ನಾನು ಒಂದು ಹೊಸ ಯೂಟ್ಯೂಬ್ ಚಾನಲ್ ಮಾಡಿದೆ. ಅದು ಕೂಡ ತುಂಬಾ ಚೆನ್ನಾಗೇ ಹೋಗ್ತಾ ಇತ್ತು. ಯೂಟ್ಯೂಬ್ ಚಾನಲ್ ಯಾವುದೇ ಪ್ರಾಬ್ಲಮ್ ಇರಲಿಲ್ಲ, ವ್ಯೂಸ್ ಕೂಡ ಚೆನ್ನಾಗಿ ಹೋಗ್ತಾ ಇತ್ತು, ಫಾಲೋವರ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಇತ್ತು. ಆದರೆ ಅನ್ಫಾರ್ಚುನೇಟಾಗಿ ಒಂದು 2 to 3 ನನಗೆ ಕಾಪಿರೈಟ್ಸ್ ಸ್ಟ್ರೈಕ್ ಆಗಿಬಿಡ್ತು. 3rd ಟೈಮ್ ಕಾಪಿರೈಟ್ ಸ್ಟ್ರೈಕ್ ಆಗಿದ ತಕ್ಷಣ ಡೈರೆಕ್ಟಾಗಿ ನನಗೆ ಕಮ್ಯುನಿಟಿ ಗೈಡ್ಲೈನ್ಸಿಂದ ಚಾನಲ್ನ ರಿಮೂವ್ ಮಾಡಿಬಿಟ್ರು. ನನಗಂತೂ ಅದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಹೊಸ್ದಾಗಿ ನಾನು ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ನಂಗೆ ಅಷ್ಟೊಂದು ಐಡಿಯಾ ಇರಲಿಲ್ಲ ಏನಾಗ್ತಾ ಇದೆ ಏನಿಲ್ಲ, ಯಾಕೆ ನನ್ನ ಚಾನಲ್ನ ರಿಮೂವ್ ಮಾಡಿದ್ರು ಅಂತ. ನಾನು ಆದಷ್ಟು ನಾನು ಯೂಟ್ಯೂಬ್ ಪಾರ್ಟ್ನರ್ಶಿಪ್ ಇದರಿಂದ ನಾನು ಅವ್ರ ಜೊತೆ ಚಾಟ್ ಮಾಡಿ, ಇಮೇಲ್ ಎಲ್ಲ ಮಾಡಿ ಆದಷ್ಟು ಆ ಚಾನಲ್ನ ರಿಕವರ್ ಮಾಡೋದಕ್ಕೆ ಟ್ರೈ ಮಾಡಿದೆ. ಆದರೆ ಆ ಚಾನಲ್ ರಿಕವರ್ ಆಗಲೇ ಇಲ್ಲ. ನನಗಂತೂ ತುಂಬಾ ಡಿಸಪಾಯಿಂಟ್ ಆಗಿಬಿಡ್ತು. ನನಗೆ ಯಾಕೆ ಬೇಕು ಈ ಯೂಟ್ಯೂಬ್ ಚಾನಲ್ಲು, ಬಿಟ್ಬಿಡೋಣ ಅಂತೆಲ್ಲ ನಾನು ಅಂದ್ಕೋಬಿಟ್ಟಿದ್ದೆ. ವರ್ಕ್ ಆಗಲ್ಲ, ಇದೆಲ್ಲ ನನಗೆ ಆಗೋದೇ ಇಲ್ವೇನೋ ಅಂತ ಅಂದ್ಕೊಂಡು ನಾನು ಸ್ವಲ್ಪ ದಿನ ಅದನ್ನ ಬಿಟ್ಬಿಟ್ಟೆ. ಯೂಟ್ಯೂಬ್ ಚಾನಲ್ ಕಡೆ ನಾನು ಗಮನ ಕೊಡೋದನ್ನೇ ಬಿಟ್ಬಿಟ್ಟೆ. ಅದಾದಮೇಲೆ ನನಗೆ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗೋಯಿತು. ಆ ಯೂಟ್ಯೂಬ್ ಚಾನಲ್ನ ಏನು ನಾನು ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ನಾನು ಮತ್ತೆ ಥಿಂಕ್ ಮಾಡಿದೆ. ನಾನು ವರ್ಕಲ್ಲಿ ತುಂಬ ಬ್ಯುಸಿ ಆದಾಗ ನನಗೆ ಅನ್ನಿಸ್ತಾಯಿತ್ತು, ನಾನು ಏನು ಮಾಡ್ತಾಯಿದ್ದೀನಿ, ಬರೀ ವರ್ಕ್ ಮಾಡು, ನಿದ್ದೆ ಮಾಡು, ಬರೀ ಇದೇ ಆಗ್ತಾಯಿದೆ, ನಾನು ಏನು ಮಾಡ್ತಾ ಇಲ್ವಲ್ಲ ಅಂತ ಅಂದ್ಕೊಂಡು ಮತ್ತೆ ನಾನು ಯೂಟ್ಯೂಬ್ ಚಾನಲ್ನ ಯಾವ ಥರ ನಾನು ಮಾಡ್ಬೋದು, ನಾನು ಏನು ಮಿಸ್ಟೇಕ್ಸ್ ಮಾಡಿದ್ದೆ, ಯಾವ ಥರ ಮಾಡ್ಕೋಬೋದು ಅಂತ ನೋಡ್ತಿರ್ಬೇಕಾದ್ರೆ ಮಾಯಾಲೋಕ ಚಾನಲ್ ಅವರು ಯೂಟ್ಯೂಬ್ ಕೋರ್ಸ್ ಅಂತ ಒಂದು ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾರೆ. ಅದು ಒಂದು ಆಫ್ಲೈನ್ ಕ್ಲಾಸಸ್ ಆಗಿರುತ್ತೆ. ಅದರಲ್ಲಿ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ. ಯಾವ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, A to Z ಯೂಟ್ಯೂಬ್ ಬಗ್ಗೆ ಎಲ್ಲ ಒಂದು ಮಾಹಿತಿ ತಿಳಿಸಿರೋಂಥ ಒಂದು ಕೋರ್ಸಸ್ ಆಗಿರುತ್ತೆ. ನನಗೂ ಕೂಡ ಯಾವುದೇ ಒಂದು ಕೋರ್ಸ್ನ ಕಲಿತು ನಾನು ಒಂದು ಸ್ಟೆಪ್ನ ಮುಂದೆ ಇಡೋದ್ರಿಂದ ನನಗೆ ಅದೇನಾದರೂ ಯೂಸ್ಫುಲ್ ಆಗುತ್ತೇನೋ ಅಂತ ನನಗೂ ಮನಸ್ಸಲ್ಲಿ ಹೇಳ್ತಾ ಇತ್ತು. ನೋಡೋಣ, ಇದೊಂದು ಟ್ರೈ ಮಾಡೋಣ, ಏನಾಗುತ್ತೋ ಆಗಲಿ ಅಂತ ನಾನು ಮನಸ್ಸು ಮಾಡಿ ಆ ಒಂದು ಯೂಟ್ಯೂಬ್ ಕೋರ್ಸ್ನ ತಗೊಂಡೆ. ಪರ್ಚೇಸ್ ಮಾಡೋವರೆಗೂ ಮಾತ್ರ ಒಂದು ಜೋಶ್ ಇತ್ತು. ಅದಾದಮೇಲೆ ನನಗೆ ತುಂಬಾ ಡಿಸಪಾಯಿಂಟ್ ಆಗಿಬಿಡ್ತು. ಪರ್ಚೇಸ್ ಮಾಡಿದೆ, ಅದರಲ್ಲಿರೋ 1-2 ಲೆಸನ್ಸ್ಗಳನ್ನ ಕೂಡ ನೋಡಿಕೊಂಡೆ. ಅದಾದಮೇಲೆ ನನಗೆ ಒಂದಷ್ಟು ಡೌಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗೆ ಪಾಸ್ಟಲ್ಲಿ ಈ ಥರ 2 ವೀಡಿಯೋಸ್ ಈ ಥರ ಆಗಿರೋದ್ರಿಂದ ನನಗೊಂದು ಸ್ವಲ್ಪ ಡೌಟ್ ಇತ್ತು. ಸೊ ನಾನು ಹೊಸ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕಾ ಅಥವಾ ಹಳೆ ಯೂಟ್ಯೂಬ್ ಚಾನಲ್ಗೆ ಏನಾದರೂ ನಾನು ವೀಡಿಯೋ ಅಪ್ಲೋಡ್ ಮಾಡಿದ್ರೆ
ಅದು ಮೂವ್ ಆನ್ ಆಗುತ್ತಾ ಏನು ಅಂತ ಒಂದು ಸ್ವಲ್ಪ ತಿಳ್ಕೊಬೇಕಿತ್ತು. ಹಾಗಾಗಿ ಯಾವಾಗ ನಾವು ಯೂಟ್ಯೂಬ್ ಕೋರ್ಸ್ ತಗೊಂಡಿರ್ತೀವೋ ನಮಗೆ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ ಅವ್ರ ಜೊತೆ ಚಾಟ್ ಮಾಡೋ ಒಂದು ಬೆನಿಫಿಟ್ ಇರುತ್ತೆ. ಸೊ ನಾವು ಅವ್ರ ಜೊತೆ ಚಾಟ್ ಮಾಡ್ಬೋದು. ನಾವು ಅವ್ರ ಜೊತೆ ಚಾಟ್ ಮಾಡ್ತೀವಿ ಅಂದರೆ ಮಾಯಾ ಲೋಕ ಓನರ್ಸ್ ಜೊತೆ ಚಾಟ್ ಮಾಡಲ್ಲ. ಅವ್ರದ್ದೇ ಅದಂಥ ಒಂದು ಟೀಮ್ ಇರುತ್ತೆ, ಅದಕ್ಕೋಸ್ಕರ ಒಂದು ಟೀಮ್ ಅರೇಂಜ್ ಮಾಡಿರ್ತಾರೆ. ಆ ಒಂದು ಟೀಮ್ ಜೊತೆ ನಾನು ಚಾಟ್ ಮಾಡ್ಬೋದು. ಸೊ ನಾನು ಹಾಗೆ ಅಂದ್ಕೊಂಡು ವಾಟ್ಸಪ್ಪಲ್ಲಿ ಚಾಟ್ ಮಾಡಿದೆ. ಇಷ್ಟು ಡಿಸಪಾಯಿಂಟ್ ಆಯಿತು ಅಂದರೆ, ನನಗೆ ಯಾಕಾದರೂ ಈ ಯೂಟ್ಯೂಬ್ ಕೋರ್ಸ್ ತಗೊಂಡು ನಾನು ಸುಮ್ಮನೆ ದುಡ್ಡನ್ನ ಇನ್ವೆಸ್ಟ್ ಮಾಡಿ ತಪ್ಪು ಮಾಡಿಬಿಟ್ಟು ಸುಮ್ಮನೆ ಯಾವುದಾದ್ರೂ ಫ್ರೀ ವೀಡಿಯೋಸೇ ಇರ್ತಾಯಿತ್ತು. ಎಷ್ಟೊಂದು ಯೂಟ್ಯೂಬ್ ಯಾವ ಥರ ಸ್ಟಾರ್ಟ್ ಮಾಡೋದು ಆ ಥರ ಎಲ್ಲ ವೀಡಿಯೋಸ್ ಇದೆ. ಇದನ್ನು ನಾನು ತಿಳ್ಕೊಳ್ಳೋದು ಬಿಟ್ಟು ಏನಕ್ಕೆ ನಾನು ಇದನ್ನು ತೊಗೊಂಡೆ ಅಂತ ತುಂಬ ಡಿಸಪಾಯಿಂಟ್ ಆಗೋ ಥರ ನನಗೆ ಎಕ್ಸ್ಪೀರಿಯನ್ಸ್ ಆಯಿತು. ಯಾಕೆ ಅಂದರೆ, ನಾನು ವಾಟ್ಸಪ್ಪಲ್ಲಿ ಚಾಟ್ ಮಾಡುವಾಗ ನನಗೆ ಬೇಕಾಗಿದ್ದು ಡೈರೆಕ್ಟ್ ಏಜೆಂಟ್ ಜೊತೆ ನಾನು ಚಾಟ್ ಮಾಡಬೇಕಾಗಿತ್ತು, ಲೈವ್ ಏಜೆಂಟ್ ಜೊತೆ. ಆದರೆ ನನಗೆ ಪ್ರತಿ ಸಲನೂ ವರ್ಚುವಲ್ ಅಸಿಸ್ಟೆನ್ಸೇ ಬರ್ತಾಯಿತ್ತು. ವರ್ಚುವಲ್ ಅಸಿಸ್ಟೆನ್ಸಲ್ಲಿ ಜಸ್ಟ್ ಒಂದು 4 ಬೇಸಿಕ್ ಕ್ವೆಶನ್ಸ್ ಇರ್ತಾಯಿತ್ತು. ಆ ಕ್ವೆಶನ್ಸಿಗೆ ಮಾತ್ರ ಅದು ನಾವು ಕೇಳಿದ್ದು ಆಪ್ಟ್ ಮಾಡಬೇಕು. ಆ ಕ್ವೆಶನ್ಸಿಗೆ ರಿಲೇಟೆಡಾಗಿ ಇದಿರುತ್ತೆ. ಬಟ್ ನಾವು ಪರ್ಸ್ನಲೈಸ್ಡ್ ಕ್ವೆಶನ್ಸ್ನ ಕೇಳೋಕ್ಕಾಗ್ತಾ ಇರಲಿಲ್ಲ. ನನಗಂತೂ ತುಂಬಾ ಡಿಸಪಾಯಿಂಟೆಡ್ ಆಗಿ ನಾನಂತೂ ಅವ್ರ ಜೊತೆ ಜಗಳನೇ ಆಡ್ಬಿಟ್ಟಿದ್ದೀನಿ. ನನಗೆ ಈ ಥರ ಆದರೆ ಏನಕ್ಕಾದರೂ ತೊಗೊಂಡು ನೀವು ಯೂಟ್ಯೂಬಲ್ಲಿ ಇಷ್ಟೊಂದು ನೀಟಾಗಿ ನೀವು ಎಕ್ಸ್ಪ್ಲೇನ್ ಮಾಡಿಲ್ಲ ಅಂದರೆ ನಾವೇನಕ್ಕೆ ಈ ಥರ ಕೋರ್ಸ್ ತೊಗೋಬೇಕು ಅಂತೆಲ್ಲ ನಾನು ಅವ್ರ ಜೊತೆ ಜಗಳ ಆಡ್ಬಿಟ್ಟಿದ್ದೆ. ಅದಾದಮೇಲೆ ಒಂದು ಲೈವ್ ಏಜೆಂಟ್ನ ಚಾಟ್ ಮಾಡಿಬಿಟ್ಟು, ಸಾರಿ ಮೇಡಮ್, ಈ ಥರ ಎಲ್ಲ ಆಗಿರೋದಕ್ಕೆ ನಮ್ಮ ನಿಜವಾಗ್ಲೂ ಸಾರಿ ಕೇಳ್ತೀವಿ ಅಂತೆಲ್ಲ ಹೇಳಿ ಅವ್ರು ನನಗೆ ಅಸಿಸ್ಟ್ ಮಾಡಿದ್ರು. ಪರವಾಗಿಲ್ಲ, ನೀವೇನಾದರೂ ಯೂಟ್ಯೂಬ್ ಚಾನಲ್ ಇದ್ದರೆ ಅದನ್ನು ಮತ್ತೆ ಹಾಗೆ ರಿಕವರ್ ಮಾಡ್ಕೋತಾ ಹೋಗ್ಬೋದು. ಬಟ್ ಇವತ್ತಿಂದ ನೀವು ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಹೋದರೆ ನಿಮ್ಮ ಚಾನಲ್ ಗ್ರೋತ್ ಆಗೇ ಆಗುತ್ತೆ ಅಂತ ಹೇಳಿದ್ರು. ಅದಾದಮೇಲೆ ನಾನು ಎಷ್ಟೊಂದು ಯೂಟ್ಯೂಬ್ ಕೋರ್ಸಸಲ್ಲಿರುವಂಥ ಲೆಸನ್ಸ್ ಎಲ್ಲ ನೋಡ್ಕೋತಾ ಹೋದೆ. ಪ್ರತಿಯೊಂದು ನೀಟಾಗಿ ಡೀಟೇಲಾಗಿ ಅವರು ನಮಗೆಲ್ಲ ಅರ್ಥ ಆಗೋ ಥರನೇ ನನಗೆ ಹೇಳ್ಕೊಟ್ರು. ಅದರಲ್ಲಿ ಅದು ಆಲ್ರೆಡಿ ರೆಕಾರ್ಡೆಡ್ ವಿಡಿಯೋ ಆಗಿರುತ್ತೆ, ಯಾವುದು ಲೈವ್ ವಿಡಿಯೋ ಆಗಿರಲ್ಲ, ಎಲ್ಲ ರೆಕಾರ್ಡೆಡ್ ವೀಡಿಯೋಸ್ ಇರುತ್ತೆ. ಬಟ್ ಪ್ರತಿಯೊಂದನ್ನು ಅವರು ನೀಟಾಗಿ ಎಲ್ರಿಗೂ ಅರ್ಥ ಆಗೋ ಥರನೇ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಸೊ ನೀವು ಯಾರಾದರೂ ಆ ಒಂದು ಯೂಟ್ಯೂಬ್ ಕೋರ್ಸ್ನ ತಗೋಬೇಕು ಅಂತ ಇದ್ದರೆ ನೀವು ತೊಗೋಬೋದು. ನಿಮ್ಗೆ ಏನಾದರೂ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂದರೆ, ಅದು ನೀವು ಏನಾದರೂ ಬಿಗಿನರ್ಸ್ ಇದ್ದರೂ ನಿಮಗೆ ತುಂಬಾ ಪ್ಯಾಷನ್ ಆಗಿದ್ದರೆ ಯೂಟ್ಯೂಬ್ ಮಾಡೋದಕ್ಕೋಸ್ಕರ ನೀವು ತೊಗೋಬೋದು. ನಾನು ಅದನ್ನು ನೋಡಿ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ಸ್ ಏನಲ್ಲ, ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಕೂಡ ಆಗಿತ್ತು. ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಿಮ್ಗೇನಾದರೂ ನಿಜವಾಗ್ಲೂ ಯೂಟ್ಯೂಬಲ್ಲಿ ಅದನ್ನು ತೊಗೊಂಡ್ರೆ, ಆ ಕೋರ್ಸ್ ತೊಗೊಂಡ್ರೆ ನಿಜವಾಗ್ಲೂ ಹೆಲ್ಪ್ ಆಗೇ ಆಗುತ್ತೆ. ನನಗೂ ಕೂಡ ತುಂಬಾ ಹೆಲ್ಪ್ ಆಯಿತು. ನನಗೆ ಕ್ಯಾಮ್ರಾ ಅಂದ್ರೇ ಭಯ ಆಗ್ತಾಯಿತ್ತು. ಕ್ಯಾಮ್ರಾ ಮುಂದೆ ಯಾವ ಥರ ಫೇಸ್ ಮಾಡಬೇಕು, ಡೈರೆಕ್ಟಾಗೆ ವಾಯ್ಸ್ ಓವರ್ ಕೊಟ್ಬಿಟ್ಟಷ್ಟೇ ನಾನು ವೀಡಿಯೋಸ್ ಮಾಡ್ತಾಯಿದ್ದೆ. ಡೈರೆಕ್ಟಾಗಿ ನಾನು ಮಾತಾಡೋ ವೀಡಿಯೋಸ್ ಯಾವತ್ತೂ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಆ ಲೆಸನ್ಸ್ ಎಲ್ಲ ನೋಡ್ಕೋತಾ ನನಗೂ ಒಂದು ಕಾನ್ಫಿಡೆನ್ಸ್ ಬಂತು. ಅವ್ರು ಹೇಳಿರೋ ಪ್ರಕಾರ ಒಂದು ಯೂಟ್ಯೂಬ್ ಚಾನಲ್ ಮಾಡಬೇಕು ಅಂತಂದರೆ ಕರೆಕ್ಟಾಗಿರೋ ಲೈಟಿಂಗ್ಸ್ ಬೇಕು, ಒಂದು ಕರೆಕ್ಟಾಗಿರೋ ಮೈಕ್ ಬೇಕು, ಒಂದು ಕರೆಕ್ಟಾಗಿರೋ ಕ್ಲಿಯರಾಗಿರೋವಂಥ ಒಂದು ಫೋನ್ ಇದ್ದರೆ ತುಂಬಾ ಯೂಸ್ ಆಗುತ್ತೆ. ಹಾಗೆ ಒಂದು ಟ್ರೈಪಾಡ್, ಇಷ್ಟು ಇತ್ತು ಅಂದರೆ ನೀವೆಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು. ನಿಮಗೇನಾದರೂ ಪ್ಯಾಷನ್ ಇದ್ದರೆ ಮಾತ್ರ. ಪ್ಯಾಷನ್ ಇಲ್ಲ, ಸುಮ್ಮನೆ ಏನೋ ಮಾಡ್ತೀನಿ, ಬೇರೆಯವ್ರಿಗೆ ಯಾರಿಗೋ ದುಡ್ಡು ಬರ್ತಾಯಿದೆ, ನನಗೂ ದುಡ್ಡು ಬರುತ್ತೆ ಅಂತ ಏನಾದರೂ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ರೆ ನಿಜವಾಗ್ಲೂ ಅದು ವರ್ಕ್ ಆಗಲ್ಲ. ನಿಮಗೇನಾದರೂ ಅದ್ರ ಬಗ್ಗೆ ಪ್ಯಾಷನ್ ಇದ್ದು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ. ಇಲ್ಲ ಸುಮ್ಮನೆ ರ್ಯಾಂಡಮಾಗಿ ಯಾರೋ ಮಾಡ್ತಾಯಿದ್ದಾರೆ ನಾನು ಮಾಡ್ತಾಯಿದ್ದೀನಿ ಅಂತ ಮಾಡಿದ್ರೆ 1-2 ವೀಡಿಯೋ ಹಾಕ್ತೀರಾ, ಒಂದು 100-200 ಫಾಲೋವರ್ಸ್ ಬರ್ತಾರೆ. ಅದಾದಮೇಲೆ ನಿಮಗೆ ಬೋರ್ ಆಗಿಬಿಡುತ್ತೆ, ಅಯ್ಯೋ ಏನು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿಲ್ಲ ಅಂತ. ಯಾವುದೇ ಚಾನಲಲ್ಲಿ ಸಬ್ಸ್ಕ್ರೈಬರ್ ಇಮಿಡಿಯೇಟ್ಲಿ ಇನ್ಕ್ರೀಸ್ ಆಗಲ್ಲ, ಅದು ಎಲ್ಲ ಲಕ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಹಾಗೆ ನೀವು ಯಾವ ಥರ ವೀಡಿಯೋಸ್ ಮಾಡ್ತೀರಾ, ಎಷ್ಟು ಕನ್ಸಿಸ್ಟೆನ್ಸಿ ಆಗಿರ್ತೀರಾ ಅನ್ನೋದು ಕೂಡ ಮ್ಯಾಟ್ರ್ ಆಗುತ್ತೆ. ನಾನು ರೀಲ್ಸಲ್ಲೆಲ್ಲ ವೀಡಿಯೋಸ್ ಮಾಡ್ತಾಯಿದ್ದೆ, ಇನ್ಸ್ಟಾಗ್ರಾಮಲ್ಲಿ, ಟಿಕ್ಟಾಕಲ್ಲಿ ಅದೆಲ್ಲ ರೀಲ್ಸ್ ಮಾಡ್ತಾಯಿದ್ದೆ. ಯಾವುದೋ ಒಂದು ವಾಯ್ಸ್ಗೆ ನಾವು ಡಬ್ ಮಾಡೋದಷ್ಟು ಈಸಿ ಅಲ್ಲ ಯೂಟ್ಯೂಬ್ ಚಾನಲ್ ಅಂದರೆ. ಯೂಟ್ಯೂಬ್ ಚಾನಲ್ ಮಾಡೋದಕ್ಕೆ ತುಂಬಾ ಟ್ಯಾಲೆಂಟೆಡ್ ಬೇಕು. ನೀವೇನಾದರೂ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ತಾಯಿದ್ದೀರಿ, ಪ್ಲೀಸ್ ನೀವು ತುಂಬ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಬನ್ನಿ. ಇದು ಯಾವುದೇ ಝೀರೋ ಇನ್ವೆಸ್ಟ್ಮೆಂಟ್ ಇರ್ಬೋದು, ಬಟ್ ಇಂಟ್ರೆಸ್ಟ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ನಾನು ಕೂಡ ಯೂಟ್ಯೂಬ್ ಕೋರ್ಸ್ನ ತಗೊಂಡು ನಾನು ಅದರಲ್ಲಿರೋ ಲೆಸನ್ಸ್ ಎಲ್ಲ ಕಲಿತು ತುಂಬಾ ಯೂಸ್ ಆಗಿದೆ ಅಂತಲೇ ಹೇಳ್ತಾ ಇದ್ದೀನಿ. ನೀವು ಕೂಡ ಯೂಟ್ಯೂಬ್ ಚಾನಲ್ನ ಕೋರ್ಸ್ನ ನೀವು ಮಾಯಾ ಲೋಕ ಅವ್ರ ಕಡೆಯಿಂದ ಕೋರ್ಸ್ ಇರೋದನ್ನ ನೀವು ತೊಗೊಂಡ್ರೆ
ಯಾವುದೇ ಥರ ಲಾಸ್ ಇಲ್ಲ, ನೀವು ಕೂಡ ಅದನ್ನು ತೊಗೋಬೋದು. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಹೌದು, ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು, ಅವಾಗೇನೋ ಒಂದು ಟೀಮ್ ಮ್ಯಾನೇಜ್ಮೆಂಟ್ ಆ ಥರ ಇತ್ತೇನೋ, ಬಟ್ ಎಲ್ಲ ನೀಟಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು. ಇವಾಗ ಯಾವುದೇ ಒಂದು ನನಗೆ ಇಶ್ಯೂಸ್ ಇದ್ದರೂ, ಏನೇ ಡೌಟ್ ಇದ್ದರೂ ಅವರು ಇಮಿಡಿಯೇಟ್ಲಿ ಸಾಲ್ವ್ ಮಾಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ನಾನು ದುಡ್ಡು ಕೊಟ್ಟಿದ್ದಕ್ಕೂ ಒಂದು ವರ್ತ್ ಇದೆ ಅಂತ ಅನ್ನಿಸ್ತಾ ಇದೆ. ನನ್ನ ಚಾನಲ್ ಈಗ ತಾನೇ ಸ್ಟಾರ್ಟ್ ಆಗಿದೆ, ಈಗ ತಾನೇ ಸ್ಮಾಲ್ ಸ್ಟೆಪ್ಸ್ನ ಇಡ್ತಾ ಇದ್ದೀನಿ. ನನಗೆ ತುಂಬಾ ಹೋಪ್ ಇದೆ, ನೀವೆಲ್ಲರೂ ನನ್ನನ್ನು ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ. ನೀವೆಲ್ಲರ ಸಪೋರ್ಟ್ ಇದ್ದರೆ ನಾನು ಏನನ್ನು ಕೂಡ ಅಚೀವ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನನ್ನ ವರ್ಕ್ ಜೊತೆ ನನ್ನ ಯೂಟ್ಯೂಬ್ ಚಾನಲ್ನೂ ಕೂಡ ಕನ್ಸಿಸ್ಟೆನ್ಸಿಯಾಗಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸದ್ಯದ ಮಟ್ಟಿಗೆ ನನಗೆ ಯಾವ ಥರ ಕಂಟೆಂಟ್ ಮೇಲೆ ವಿಡಿಯೋ ಮಾಡಬೇಕು ಅಂತ ಅಷ್ಟು ಐಡಿಯಾ ಬರ್ತಿಲ್ಲ. ಬಟ್ ನಾನು ನಿಜವಾಗ್ಲೂ ಒಂದೊಳ್ಳೆ ಕಾನ್ಸೆಪ್ಟಲ್ಲಿ ಒಂದೊಳ್ಳೆ ಕಂಟೆಂಟ್ಸ್ ಜೊತೆ ನಿಮ್ಮೆಲ್ಲರೆದುರಿಗೂ ಎಂಟರ್ಟೈನ್ ಮಾಡೋದಕ್ಕೆ ಬಂದೇ ಬರ್ತೀನಿ. ಡೈಲಿ ವ್ಲಾಗ್ಸ್ ಜೊತೆನೂ ನಿಮ್ಮ ಜೊತೆ ಬರ್ತೀನಿ. ಆದಷ್ಟು ಬೇಗ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಸ್ವಲ್ಪ ಬ್ಯುಸಿ ಸ್ಕೆಡ್ಯೂಲ್ಸಿಂದ ಅದೆಲ್ಲ ಮಾಡೋಕ್ಕಾಗಿರಲಿಲ್ಲ. ಬಟ್ ಇವಾಗ ಆಚೆಗಡೆಯಿಂದ ಡಿಸ್ಟರ್ಬೆನ್ಸ್ ಇದೆ, ವಾಯ್ಸ್ ಡಿಸ್ಟರ್ಬೆನ್ಸ್. ಪ್ಲೀಸ್ ಅದನ್ನೆಲ್ಲ ಇಗ್ನೋರ್ ಮಾಡಿ. ಇದು ನನ್ನ ಹೊಸ ಚಾನಲ್, ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲ ಈ ಡಿಸ್ಟರ್ಬೆನ್ಸ್ನ ಇಗ್ನೋರ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡೇ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಒಂದೊಂದು ಸಬ್ಸ್ಕ್ರೈಬರ್ಸು ಕೂಡ ನಂಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಪದೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬಿಡಿ. ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿ ನಿಮಗೇನಾದರೂ ಇಷ್ಟ ಆದರೆ ಮಾತ್ರ ನನ್ನ ಚಾನಲ್ನ ನೀವು ಸಪೋರ್ಟ್ ಮಾಡ್ಬೋದು. ನಾನು ಆದಷ್ಟು ಯೂಸ್ಫುಲ್ಲಾಗಿರೋ ಕಂಟೆಂಟ್ಸು ಜೊತೆಗೆ ಎಂಟರ್ಟೈನ್ಮೆಂಟ್ ಆಗಿರೋ ಕಂಟೆಂಟ್ಸ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮೆಲ್ಲರೆದುರಿಗೂ ಬರ್ತೀನಿ.